ಅಭಿಮಾನಿಗಳಿಗೆ ಹಾಗೆ ಬೇರೆ ನರವತ್ತಿಗೆ ಎಲ್ಲರಿಗೂ ನಮಸ್ಕಾರ. ಹಾಯ್ ವಿವೇಕಾನಂದ ಸರ್, ರಾಮ್ ಓಕೆ. ನಾನಿದ್ರೊಂದು ಅದನ್ನ ರಿವೀಲ್ ಮಾಡಲಿಕ್ಕಾಗಲ್ಲ, ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಇಲ್ಲೇ ನೋಡ್ತೀರಾ ಆ ಕಾಲದಲ್ಲಿ ಬರಲ್ಲ, ದಿಸ್ ವಿಲ್ ಬಿ ಆಮೇಲೆ ಕಲಿಯುಗ ಪೋರ್ಷನ್ ಬರ್ತೇನೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸುಮ್ಮನೆ ಎಲ್ಲರೂ ಖರ್ಚು ಅಂತ ಹೇಳ್ತೀರಾ, ಬಟ್ ನಿಜ ಖರ್ಚು ಮಾಡಿದ್ರೆ, ಬಟ್ ಅದನ್ನ ಕರೆಕ್ಟಾಗಿ ಎಲ್ಲಿ ಮಾಡ್ಬೇಕಲ್ಲಿ ಮಾಡಿ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ವಿಲ್ ವೇಟ್ ಫಾರ್ ಜುಲೈ 3rd. ಸೊ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನನಗೆ ಈ ಸಿನಿಮಾದಲ್ಲಿ ನಾವು ನಮ್ಮ KGF 3 ಜನರು ಇದ್ದೀವಿ. ನಾನು, ರಾಮ್, ಅವಿನಾಶ್ ಸರ್, ಆಮೇಲೆ ಜಾನ್ ಕುಕಿನ್ ಅವರು ಇದ್ದಾರೆ. ಸೊ KGF ಇದ್ದವರು ಎಲ್ಲರೂ ಒಂದ್ಸತಿ ಇಲ್ಲಿ ರಿಪೀಟ್ ಆಗಿದೆ, ಒಂದೇ ಪರದೆ ಮೇಲೆ ಕಾಣಕ್ಕೆ ಸಿಗುತ್ತೆ. ಸೊ ಥ್ಯಾಂಕ್ ಯು. ಸೊ ವಿಲ್ ಸಿ ಆನ್ June 3rd. ನಮಸ್ಕಾರ. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿರಾಟ್ ಸರ್, ವೆಲ್ಕಮ್ ಟು ಕರ್ನಾಟಕ, ವೆಲ್ಕಮ್ ಟು ಬ್ಯಾಂಗ್ಳೂರ್. ನಮ್ಮ ಮೇಡಮ್ ಇಲ್ಲಿಯವರೇ, ನಿಮಗೂ ವೆಲ್ಕಮ್. ಕಲಾವಿದರಿಗೆ ಭಾಷೆಯ ಗಡಿ ಇಲ್ಲ, ಕಲೆಗೆ ಭಾಷೆ ಹಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಈ ನಾಗಬಂಧಂ ಚಿತ್ರದಲ್ಲಿ ಥ್ರೂಔಟ್ ಇಂಡಿಯಾದಿಂದ ಒಂದಷ್ಟು ರಾಜ್ಯಗಳಿಂದ ಅಷ್ಟು ಕಲಾವಿದರಿಗೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಮ್ಮ ಕರ್ನಾಟಕದಿಂದ ನಾನು, ವಿನಯ್ ಸರ್, ಗರುಡ ರಾಮ್ ಸರ್, ಅವಿನಾಶ್ ಅವರು, ನನ್ನ ಪಾತ್ರದ ಗುರುಗಳಾಗಿ ರವಿಶಂಕರ್ ಸರು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು. ಆ್ಯಂಡ್ ನಾಗಬಂಧಂ ನಾನು ಟ್ರೈಲರಲ್ಲೇ ನೋಡಿದಾಗೆ ತುಂಬ ವೈಭವೀಕರಣ ಕಾಣಿಸ್ತಿದೆ. ಅದೇ ರೀತಿ ಓವರಾಲ್ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಒಂದು ಅಚ್ಚರಿ ಮೂಡಿಸುವಂಥ ಫ್ಯಾಕ್ಟ್ರನ್ನ ಒಂದು ಬೇಸ್ ಲೈನ್ ಆಗಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ತುಂಬ ಒಳ್ಳೆ ಕತೆ. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ, ನಾಗ ಸಾಧುವಿನ ಪಾತ್ರ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಪಾತ್ರ, ಭಕ್ತಿಪೂರ್ವಕವಾಗಿ ಮಾಡಿದಂಥ ಪಾತ್ರ ಅಂತ ಹೇಳ್ಬೋದು. ಯಾಕೆಂದರೆ ನಾಗಸಾಧುಗಳು ಎಷ್ಟು ಪವರ್ಫುಲ್ ಅಂತೇಳಿ ನಮಗೆಲ್ರಿಗೂ ಗೊತ್ತಿದೆ. ಅಂಥ ಒಳ್ಳೆ ಪಾತ್ರವನ್ನು ಮಾಡುವಂಥ ಅವಕಾಶ ಸಿಕ್ತು. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಆದಂಥ ಅಭಿಷೇಕ್ ಸರ್ಗೆ ಥ್ಯಾಂಕ್ ಯು, ಪ್ರೊಡಕ್ಷನ್ ಹೌಸ್ ನಿಕ್ ಸ್ಟುಡಿಯೋಗೆ ಥ್ಯಾಂಕ್ ಯು, ಆ್ಯಂಡ್ ವಿರಾಟ್ ಸರ್ ಥ್ಯಾಂಕ್ ಯು ಸೋ ಮಚ್. ನೈಸ್ ವರ್ಕಿಂಗ್ ವಿತ್ ಯು ಸರ್. ಜೊತೆ ಒಂದು ಮೇಜರ್ ಫೈಟು, ಮೇಜರ್ ಒಂದು ಸಾಂಗಲ್ಲಿ ಕಾಣಿಸ್ಕೊಳ್ತೀವಿ. ಆ ಸಾಂಗ್ನನ್ನು ಕೊರಿಯೋಗ್ರಾಫ್ ಮಾಡಿದ್ದು ಸೀನಿಯರ್ ಮೋಸ್ಟ್ ಕೊರಿಯೋಗ್ರಾಫರ್ ಬಾಲಿವುಡ್ ಇದು ಗಣೇಶ್ ಆಚಾರ್ಯ ಸರ್. ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಾಗಬಂಧಂ ಚಿತ್ರದ ಮೇಲೆ ಇರಲಿ. ಇದೇ ಜುಲೈ 3ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೂ ನಾಗಬಂಧಂ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಎ ವೆರಿ ಸ್ಪೆಷಲ್ ಸಿನಿಮಾ ಎಲ್ಲರಿಗೂ. ಇದರಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಅಭಿಷೇಕ್ ನಾಮಗಾರ್ಗೆ, ಡೈರೆಕ್ಟರ್ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ ನಿಶಿತಾ ಮೇಡಮ್, ಕಿಶೋರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳಷ್ಟು ಜನಕ್ಕೆ ನಾನು ಇದರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಫಸ್ಟು ಪರದೆ ಹಿಂದೆ ಇರೋ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂದರೆ ಫಸ್ಟು ಮೇಕಪ್ ಮಾಡಿದಂಥ ಒಂದು ಟೀಮ್ ಇದೆ. ಅವರು ದೇ ಆರ್ ಫ್ರಮ್ ಬಾಂಬೆ. ಸೋನು ಮತ್ತು ಶಶಿಕಾಂತ್ ಅನ್ನೋ ಒಂದು ಟೀಮು, ಒಂದು 5-6 ಜನ ಇರೋರು. ಅವರಿಲ್ಲ ಅಂದಿದ್ರೆ ನಾನು ಮೇ ಬಿ ತುಂಬ ಕಷ್ಟ ಆಗೋದು ಈ ಪಾತ್ರ. ಈ ಪಾತ್ರ ನನಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಈ ಸಿನಿಮಾ ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಯಾಕಂದರೆ ಇಟ್ಸ್ ಎ ಪ್ಯೂರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದು. ಇಟ್ಸ್ ಎ ವಿಷನ್ ಆಫ್ ನಮ್ಮ ಅಭಿಷೇಕ್ ಡೈರೆಕ್ಟರ್ ಅವ್ರದ್ದು. ಅಮೇಝಿಂಗ್ ವಿಷನ್. ಇದ್ರ ಜೊತೆ ನಮ್ಮ DOP ನಮ್ಮ ಹತ್ರ ಮರಿಬಾರ್ದು, ಸೌಂದರ್ಯ ರಾಜನ್ ಮಾತ್ರ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನೋಡೋಕ್ಕೆ ಭಾಳ ಡೀಸೆಂಟಾಗಿ ಇಡ್ತಾರೆ, ಬಟ್ ಕೆಲಸದಲ್ಲಿ ಹಿಡಿದ್ರೆ ರಾಕ್ಷಸ. ಎಷ್ಟು ಜನ ಓಡಿಸ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಪ್ರೊಡಕ್ಷನ್ ಟೀಮಲ್ಲಿ ನಮ್ಮ ವಾಸು ಅವ್ರಿಗೆ ನಿನ್ನೆ ಅವ್ರ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ ಸರ್ ಒನ್ಸ್ ಅಗೇನ್ ನಿಮಗೆ. రమేష్ గారు అందరికీ థ్యాంక్స్ అండి, చాలా బాగా చూసుకున్నారు. ಇನ್ನೇನೇನ ನಾಗಬಂಧಂ ಬಂದರೆ ನನ್ನ ಪ್ರಕಾರ ಆಗಿಂದ ನಮ್ಮ ಪೂರ್ವಜರು
ನಮ್ಮ ಹಿಂದೂ ಧರ್ಮನ, ಕಲೆ, ಸಂಸ್ಕೃತಿ, ಸಂಪ್ರದಾಯನ, ದೇವಾಲಯಗಳನ್ನ ಎಷ್ಟೋ ಬಲಿದಾನ ಮಾಡಿಕೊಂಡು ದಾನಗಳು ಮಾಡಿ ಎಷ್ಟೋ ದಾಳಿಗಳನ್ನ ತಡ್ಕೊಂಡು ಅದರದೊಂದು ಮೌಲ್ಯತೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಅಭಿಷೇಕ್ ನಾಮಗರು ಡೈರೆಕ್ಟರ್ ಇದರಲ್ಲಿ ತೋರಿಸಿದ್ದಾರೆ. ಅದೊಂದು ದೊಡ್ಡ ನಿಧಿ ನಮ್ಗೆ ಉಳಿಸ್ಕೊಂಡ್ ಬಂದಿರೋದು ಅಂತ ನಾನು ಹೇಳಬಲ್ಲೆ. ಅಷ್ಟೇ. ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್. ಆಮೇಲೆ ಸ್ಪೆಷಲ್ ಆಗಿ ವಿರಾಟ್ ಬಗ್ಗೆ ಹೇಳಬೇಕು. ಆಸ್ ಯೂಶುವಲ್ ಇಲ್ಲ, ಡಿಫ್ರೆಂಟ್ ಆಗಿದೆ. ಇದು ಬೈರಾಗಿ ಅಂತ ಒಂದು ಕ್ಯಾರೆಕ್ಟರ್. ಇದು ನೀವು ನೋಡಿ ಸಿನಿಮಾ ನೋಡಿದ್ರೆ ನಿಮಗೆ ಇದಾಗುತ್ತೆ. ಮತ್ತೆ ರಿಷಬ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಅವನು ನನ್ನ ಬ್ರದರ್ ಥರ ಇಬ್ಬರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಳ್ಳೆ ಸ್ಪೋರ್ಟಿವ್ ಆಗಿ ಮಾಡಿದ್ವಿ. ಇಬ್ಬರು ಶೇರ್ ಮಾಡಿಕೊಂಡು ನನ್ನನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾ, ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ. ಬ್ರೋ, ವೇರ್ ಆರ್ ಯು? ಐ ಆಮ್ ಮಿಸ್ಸಿಂಗ್ ಯು ಬ್ರೋ ಹಿಯರ್ ಇಸ್ ಇನ್ ಬಾಂಬೆ. ಮತ್ತೆ ವಿರಾಟ್ದು ಡೆಡಿಕೇಶನ್ ಬಗ್ಗೆ ಹೇಳಬೇಕು. ವಿರಾಟ್ ಕಾರಣ ಸೆಟ್ಟಲ್ಲಿ ನೋಡ್ತಾ ಇದ್ದೆ, ನೋಡಿದ್ರೆ ಶಿವ ಏನಾದರೂ ಹಿಂಗೆ ಇರ್ಬೋದಾ ಅನ್ಸೋ ಥರ ಕಾಣಿಸ್ತಾ ಇದ್ರು ವಿರಾಟ್. ಅಬ್ಸಲ್ಯೂಟ್ ಬ್ರದರ್, ನಿಮ್ಮಂತ ಅಮೇಝಿಂಗ್ ವರ್ಕ್. ಮತ್ತೆ ನಮ್ಮ ಕನ್ನಡದ ಹುಡುಗಿ ಇನ್ನೊಬ್ರು ನಾವ ನಟೇಶ್, ನಮ್ಮ ಕನ್ನಡದ ಹೀರೋಯಿನ್, ಅವ್ರದ್ದು ನೋಡಿದ್ದೀರಾ ಏನು ಡೆಡಿಕೇಶನ್, ಎಷ್ಟು ಪ್ರಮೋಷನ್ಗೆ ಇಳಿದು ಸಿನಿಮಾಗೋಸ್ಕರ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗರುಡರಾಮ್ ಸರ್. ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮಿತ್ರರಿಗೆ ಆಲ್ಮೋಸ್ಟ್ ಒಂದು 10 ವರ್ಷ ಆದಮೇಲೆ ಕನ್ನಡ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. 10 ವರ್ಷ ಆದ್ರೂ ಜಸ್ಟ್ 10 ದಿನ ಆಗಿರ್ಬೋದು ಆ ಥರ ಅನಿಸ್ತಾ ಇದೆ. ಆಲ್ ಫ್ಯಾಮಿಲಿಯರ್ ಫೇಸಸ್, ಆಲ್ ವೆಲ್ಕಮಿಂಗ್ ಫೇಸಸ್. ಥ್ಯಾಂಕ್ ಯು ಸೋ ಮಚ್. ಕೋಇನ್ಸಿಡೆಂಟ್ಲಿ ನನ್ನ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಪಾತ್ರ ಕೂಡ ಪಾರ್ವತಿ, ಪಟಾಕ ಪಾರ್ವತಿ. ಕನ್ನಡ ಆಡಿಯನ್ಸ್ ನನಗೆ ತುಂಬ ಪ್ರೀತಿ ಕೊಟ್ಟಿದ್ರು ಆ ಪಾತ್ರಕ್ಕೆ. ಈಗ ನಾಗಬಂಧಮಲ್ಲಿ ಕೂಡ ಪಾರ್ವತಿಯಾಗಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಫುಲ್ ಸರ್ಕಲ್ ಅಂತ ಅಂತಾರಲ್ವ ಲೈಫಲ್ಲಿ. ಸೊ ಮತ್ತೆ ಮೀಡಿಯಾ ಮುಂದೆ ಬಂದು ಮಾತಾಡ್ಬೇಕಾದ್ರೆ ಪಾರ್ವತಿಯಾಗೆ ಬರ್ತಾ ಇದ್ದೀನಿ. ಬಟ್ ದಿಸ್ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ನೀವೇನು ಪಟಾಕ ಪಾರ್ವತಿ ವಜ್ರಕಾಯದಲ್ಲಿ ನೋಡಿದ್ರು, ನಾಗಬಂಧಮಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ಮೋರ್ ಗ್ರೇಸ್ಫುಲ್, ಮೋರ್ ಡಿವೈನ್ ಆ್ಯಂಡ್ ಮೋರ್ ಲೇಯರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮೊದಲದಾಗಿ ನಮ್ಮ ಡೈರೆಕ್ಟರ್ ಅಭಿಷೇಕ್ ಸರ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಭಿಷೇಕ್ ಸರ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ಅದಾದಮೇಲೆ ಪ್ರೊಡ್ಯೂಸರ್ ಆಗಿ ಇವಾಗ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಫಸ್ಟ್ ಟೈಮ್ ಫುಲ್ ಫ್ಲೆಜ್ ಡಿರೆಕ್ಷನ್ ಮಾಡಿ ಈ ಥರ ಒಂದು ಔಟ್ಪುಟ್ಟನ್ನು ನಮ್ಮ ಮುಂದೆ ತೊಗೊಂಬರ್ತಾ ಇದ್ದಾರೆ. ಬೇರೆ ಬೇರೆ ಊರಿಗೆ ಹೋದಾಗ ನಮಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ ದ ವೇ ಹಿ ಈಸ್ ಆ್ಯಕ್ಚುಲಿ ಪುಟ್ ಎಫರ್ಟ್, ಪ್ರೀ ಪ್ರೊಡಕ್ಷನಿಂದ ಇರ್ಬೋದು, ಶೂಟಿಂಗ್ ಇರ್ಬೋದು, ಅದಾದಮೇಲೆ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನಲ್ಲಿ ದ ವೇ ಹಿ ಈಸ್ ಇನ್ವಾಲ್ವ್ಡ್ ಆ್ಯಂಡ್ ಅವರು ತೊಗೊಂಬಂದಿರೋ ಈ ಔಟ್ಪುಟ್, ಐ ಹೋಪ್ ಎಲ್ರಿಗೂ ಜುಲೈ 3rd ಅವರ ಡೆಡಿಕೇಶನ್ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ನಿಶಿತಾ ಆ್ಯಂಡ್ ಕಿಶೋರ್, ಅವ್ರು ಕೂಡ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಒಂದು ಕತೆ ಮೇಲೆ, ಒಂದು ಕಾಂಟೆಂಟ್ ಮೇಲೆ ತುಂಬ ಭರವಸೆನ ಇಟ್ಟು, ಪ್ಯಾಷನ್ ಇಟ್ಟು, ಒಂದು ಫ್ಯಾಮಿಲಿ ಥರ ಇಡೀ ಪ್ರತಿ ದಿನ ಶೂಟ್ ನಡೀತಾ ಇರಬೇಕಾದ್ರೆ ಇಬ್ಬರು, ಅವ್ರ ಒಂದು ಮಗು ಇದೆ ಐರಾ ಅಂತ, ಅವರು ಶೂಟಿಂಗ್ ಸೆಟ್ಟಲ್ಲೇ ಇರ್ತಾ ಇದ್ರು. ದಟ್ ಕೈಂಡ್ ಆಫ್ ಡೆಡಿಕೇಶನ್ ನಾನು ತುಂಬ ರೇರ್ ಆಗಿ ನೋಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಆರ್ ಸರ್ ಹೇಳ್ದಂಗೆ ಸಿನಿಮಾಟೋಗ್ರಫರ್ ಸೌಂದರ್ ಸರ್, ಹೀ ಈಸ್ ಅ ಪರ್ಫೆಕ್ಷನಿಸ್ಟ್. ಅವರು ಒಂದು ಫ್ರೇಮಿಗೆ ಹಾಕೋ ಎಫರ್ಟ್ ಇರ್ಬೋದು, ಆ ಲೈಟಿಂಗಿಗೆ ಹಾಕೋ ಎಫರ್ಟ್ ಇರ್ಬೋದು, ಅದನ್ನು ನೋಡ್ತಾ ಇದ್ರೆ ಇಟ್ ವಾಸ್ ವೆರಿ ವೆರಿ ಇನ್ಸ್ಪೈರಿಂಗ್. ಹಾಗೆ ನಮ್ಮ ಎಲ್ಲ ಆರ್ಟಿಸ್ಟ್, ನಮ್ಮ ವಿನಯ್ ಸರ್ ಇದ್ದಾರೆ, ಪ್ರಸನ್ನ ಸರ್ ಇದ್ದಾರೆ, ಹಾಗೂ ನಮ್ಮ ಗರುಡರಾಮ್ ಸರ್ ಇದ್ದಾರೆ, ಆ್ಯಂಡ್ ಅವರ್ ವಿರಾಟ್. ವೆಲ್ಕಮ್ ಟು ಕನ್ನಡ ಸಿನಿಮಾಸ್. ನೀವು ಥಿಯೇಟರ್ ನೋಡ್ತೀರಾ ವಿರಾಟ್ ಅವ್ರ ವಿಶ್ವರೂಪ. ಹೀಸ್ ಕಿಲ್ಡ್ ಇಟ್. 2ನೇ ಸಿನಿಮಾ ಆದ್ರೂ ಯಾರು ಹೇಳೋಕ್ಕಾಗಲ್ಲ ಅವರು 2ನೇ ಸಿನಿಮಾದಲ್ಲಿ ಈ ಥರ ಒಂದು ಪಾತ್ರನ, ಅಷ್ಟು ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ಕೋಸ್ಟಾರ್. ನಾಗಬಂಧಂ ಒಂದು ಪ್ರಯತ್ನ ಟು ಟೆಲ್ ಆರ್ ಹಿಸ್ಟಾರಿಕಲ್ ಸ್ಟೋರೀಸ್, ಸನಾತನ ಧರ್ಮದ ಬಗ್ಗೆ,
ಅದನ್ನ ಒಂದು ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರ್, ಆಕ್ಷನ್, ಥ್ರಿಲ್ಲರ್ ಆ್ಯಂಡ್ ಆಲ್ಸೋ ಇಮೋಷ್ನಲ್ ಡ್ರಾಮಾನ ಜೊತೆಗೆ ನಾವು ವಿಜುವಲ್ ಸ್ಪೆಕ್ಟಕಲ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಈ ಸಿನಿಮಾನ ಥಿಯೇಟರಲ್ಲಿ ಮಾತ್ರ ನೋಡಬೇಕು, ಯಾಕಂದರೆ ಥಿಯೇಟರಲ್ಲಿ ಸಿಗೋವಂಥ ಮಜಾ ಬೇರೆ ಎಲ್ಲೂ ಸಿಗಲ್ಲ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆನ್ July 3rd ಆ್ಯಂಡ್ ವಾಚ್ ನಾಗಬಂಧಂ. ಡು ನಾಟ್ ಮಿಸ್ ಇಟ್. ಯಾಕೆ ಅಂತ ಅಂದರೆ ಥಿಯೇಟ್ರಲ್ಲಿ ನಿಮಗೆ ಕೆಲವು ಸಿನಿಮಾ ಮಾತ್ರ ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಈಗ. ಆ್ಯಂಡ್ ಐ ಕ್ಯಾನ್ ಅಶ್ಯೂರ್ ಯು ದ್ಯಾಟ್ ದಿಸ್ ಮೂವಿ ಈಸ್ ಒನ್ ಆಫ್ ದೋಸ್ ಫಿಲ್ಮ್ಸ್. ಥ್ಯಾಂಕ್ ಯು. ಮೇಕರ್ಸ್ ಒಂದು ದೇ ಕೆಪ್ ಇಟ್ ಅಂಡರ್ ರ್ಯಾಪ್ಸ್ ಬಿಕಾಸ್ ಅದು ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಆಗಿ ಬರ್ತಾ ಇದೆ. ಬಿಕಾಸ್ ಈ ಥರ ಸಿನಿಮಾದಲ್ಲಿ ಒಂದು ಎಪಿಕ್ ಸ್ಕೇಲಲ್ಲಿರೋ ಸಿನಿಮಾ, ಒಂದು ಹ್ಯೂಜ್ ಲಾರ್ಜರ್ ದನ್ ಲೈಫಲ್ಲಿ ಇರೋ ಲಾರ್ಜರ್ ದನ್ ಲೈಫ್ ಇರೋ ಒಂದು ಪೊಟೆನ್ಷಿಯಲ್ ಇರೋ ಸಿನಿಮಾದಲ್ಲಿ ಫಾರ್ ಅ ಫೀಮೇಲ್ ಆರ್ಟಿಸ್ಟ್ಗೆ ಈ ಥರ ರೈಟಿಂಗ್ ಸಿಗೋದು ತುಂಬ ರೇರ್. ಸೊ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಟು ಹ್ಯಾವ್ ಗಾಟನ್ ಟು ಪ್ಲೇ ದಿಸ್ ರೋಲ್ ಅಂತ ಹೇಳ್ಬೋದು. ತುಂಬ ಫುಲ್ಫಿಲ್ಮೆಂಟ್, ನನಗೆ ಸಂತೃಪ್ತಿ ಸಿಕ್ಕಿದೆ ಫಸ್ಟ್. ಯಾಕೆ ಅಂತಂದರೆ ಫಸ್ಟ್ ಟೈಮ್ ನನಗೆ ಒಂದು ಕ್ಲಾಸಿಕಲ್ ಡ್ಯಾನ್ಸಿಂಗ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ನಾನು ಚಿಕ್ಕವಳಿರ್ಬೇಕಾದ್ರೆ ಭರತನಾಟ್ಯಂ ಕಲ್ತ್ಕೊಂಡಿದ್ದೆ, ಬಟ್ ಯಾವ ಸಿನಿಮಾದಲ್ಲೂ ಈ ರೀತಿಯಾಗಿ ಒಂದು ಪ್ರೆಸೆಂಟೇಷನ್ ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಸಾಂಗಲ್ಲಿ ಹೈದರಾಬಾದಿ ಫೋಕ್ ಡ್ಯಾನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಿದೆ. ಸೊ ಒಂದೇ ಸಿನಿಮಾದಲ್ಲಿ ಡಿಫ್ರೆಂಟ್ ಸ್ಟೈಲ್ ಆಫ್ ಆರ್ಟ್ ಫಾರ್ಮ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮೋರೇ ಸಾಂಗ್ ನೋಡಿರ್ಬೋದು ನೀವು. ಅದಕ್ಕೆ ಆ ಸಾಂಗ್ಗೋಸ್ಕರ ಆ್ಯಂಡ್ ಆಬ್ವಿಯಸ್ಲಿ ಕಪಲ್ ಆಫ್ ಅದರ್ ಸೀಕ್ವೆನ್ಸಸ್, ಬಟ್ ಮೇನ್ಲಿ ಫಾರ್ ದ ಸಾಂಗ್ ಒಂದು ಹ್ಯೂಜ್ ಸೆಟ್ ಹಾಕಿದ್ರು ನಮ್ಮ ಹೈದರಾಬಾದಲ್ಲಿ. ಅನಂತ ಪದ್ಮನಾಭ ಸ್ವಾಮಿ, ನೀವು ಕೇರಳದಲ್ಲಿದೆ ಟೆಂಪಲ್, ಆಲ್ಮೋಸ್ಟ್ ಸಿಮಿಲರ್ ಸೆಟ್ ಇತ್ತು. ಆ್ಯಂಡ್ ಒಂದು ಆಲ್ಮೋಸ್ಟ್ 5,000 ಜನ ಡಾನ್ಸರ್ಸ್ ಇದ್ರು ಆ ಸೆಟ್ಟಲ್ಲಿ. ಆ್ಯಂಡ್ ಒಥೆಂಟಿಕ್ ರಿಯಲ್ ಕೂಚಿಪುಡಿ ಡಾನ್ಸರ್ಸ್ ಆ್ಯಂಡ್ ಆಲ್ ಆಫ್ ದೀಸ್ ಡಿಫ್ರೆಂಟ್ ಫಾರ್ಮ್ ಆಫ್ ರಿಯಲ್ ಡಾನ್ಸರ್ಸ್ನ ಕರ್ಕೊಂಡ್ಬಂದಿದ್ರು ಮೇಕರ್ಸ್ ಟು ಮೇಕ್ ದ expressions and everything, to get the real kind of expressions and authentic expressions ಅಂತ ಹೇಳ್ಬೋದು. So it was a great experience. ಖಂಡಿತವಾಗ್ಲೂ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಡೈಲಾಗ್ಸ್ ಹೇಳೋದು ಆ್ಯಂಡ್ ನಮ್ಮ ಜನ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದು, ನಮ್ಮ ಕತೆಗಳನ್ನ ಹೇಳೋದು ತುಂಬ ಮಿಸ್ ಆಗ್ತಾ ಇತ್ತು. ಬಟ್ ಸೂನ್ ಸ್ಟ್ರೇಟ್ ಕನ್ನಡ ಸಿನಿಮಾ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾಗಬಂಧಂ ಬರ್ತಾ ಇದೆ. ಸೊ ಐ ಆಮ್ ಕಮಿಂಗ್ ಇನ್ ಫ್ರಂಟ್ ಆಫ್ ದ ಕನ್ನಡ ಆಡಿಯನ್ಸ್ ಅಗೇನ್ ಆಸ್ ಪಾರ್ವತಿ. ಇವಾಗ ಮಾಡ್ತಾ ಇದ್ದೀನಲ್ಲ ಮೋಸ್ಟ್ಲಿ ಅದು ಕೂಡ್ ಬರಬೇಕಾಗಿತ್ತು ಅಂತ ಅನ್ಸುತ್ತೆ. ಬೇರೆ ಬೇರೆ ಭಾಷೆಯಲ್ಲಿ ಅವಕಾಶಗಳು, ಒಳ್ಳೊಳ್ಳೆ ಸಿನಿಮಾಗಳು, ನನಗಿಷ್ಟ ಆಗುವಂಥ ಸಿನಿಮಾಗಳು, ಸಬ್ಜೆಕ್ಟ್ಸ್ಗಳು ಸಿಗ್ತಾ ಹೋಯ್ತು. ಆ ಥರ ಮಾಡ್ಕೊಂಡು ಹೋದೆ. ಮಧ್ಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ಯಾಂಡಮಿಕ್ ಬಂತು ಆ್ಯಂಡ್ ನನಗೂ ಪರ್ಸ್ನಲ್ ಆಗಿ ಒಂದು ಇಂಜುರಿ ಆಗಿರೋದ್ರಿಂದ ಟೈಮ್ ತೊಗೊಂಡೆ. ಇವಾಗ ಐ ಆಮ್ ಡೂಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್ ಆ್ಯಂಡ್ ಮೇ ಬಿ once makers also watch me in these films, I'll be able to close on something interesting. Let's see. Yeah. ಅದೇ ಇವಾಗ ಇವರಿಗೆ ಹೇಳಿದ ಹಾಗೆ ಆರ್ಟಿಸ್ಟ್ಗೆ ಸರ್ ಹೇಳಿದ್ರು, ಪ್ರಸನ್ನ ಸರ್, ಆರ್ಟಿಸ್ಟ್ಗಳಿಗೆ ಹಾಗೂ ಆರ್ಟ್ ಫಾರ್ಮ್ಗೆ ಒಂದು ಲ್ಯಾಂಗ್ವೇಜ್ ಅಂತ ಇಲ್ಲ, ಕಲೆನೇ ಲ್ಯಾಂಗ್ವೇಜ್ ನಮಗೆ. ಸೊ ಆ ಟೈಮಲ್ಲಿ ನನಗೆ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ತಂಡಗಳಿಂದ ಲ್ಯಾಂಗ್ವೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂಡಗಳು ನನ್ನನ್ನು ಒಳ್ಳೊಳ್ಳೆ ಕ್ಯಾರೆಕ್ಟರಲ್ಲಿ ನೋಡೋಕೆ ಇಷ್ಟಪಟ್ಟರು. ನನಗೆ ಯಾವುದಾದ್ರು ಇಷ್ಟ ಆಯಿತು ಅದನ್ನು ತಗೊತಾ ಹೋದೆ. ಆ್ಯಂಡ್ ಮೋಸ್ಟ್ಲಿ ಈಗ ಕಾಲ ಕೂಡ್ ಬಂದಿದೆ ಅಂತ ಅನ್ಸುತ್ತೆ. ಸೊ ಐ ವಿಲ್ ಪ್ರಾಬಬ್ಲಿ ಮೇಕ್ ಸಮಥಿಂಗ್ ಕೂಲ್. ಪರ್ಟಿಕ್ಯುಲರ್ ಕನ್ನಡ ಸಿನಿಮಾ ಅಂತನೂ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಿಂದ ತುಂಬ ಆಫರ್ಸ್ಗಳು ಬಂದಿದೆ. ಸಾಕಷ್ಟು ರೀಸನ್ಗಳಿಂದ ನನಗೆ ಅದನ್ನು ತಗೊಳ್ಳಿಕ್ಕಾಗಲಿಲ್ಲ.
So yeah, I'm looking forward to making something really good. Yeah, thank you. ಓಕೆ ಥ್ಯಾಂಕ್ ಯು ನಭಾ ನಟೇಶ್ ಅವರೇ. ಇದೀಗ ವಿರಾಟ್ ಕೊಹ್ಲಿ. ಹಾಯ್ ಬೆಂಗಳೂರು, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ಐ ಓನ್ಲಿ ಲರ್ನ್ ಕ್ವಶನ್ಸ್ ನಾಟ್ ಆನ್ಸರ್ಸ್. ಚೆನ್ನಾಗಿದ್ರಿ? ಚೆನ್ನಾಗಿದ್ದೀನಿ. ಗೊತ್ತಾಗ್ತಾ ಇದೆ. ಯಾ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೂ ಹೃದಯಪೂರ್ವಕ ಧನ್ಯವಾದಗಳು. So every time movie unit comes to Bangalore, you won't see them like an actors, you see like them as a family. So thank you so much for treating them like this. And we are getting more and more confidence to come here and promote our movies. And Nagabandham is not just like a regular film, it's a mytho mystery adventurous film which is blended with high action and adventure and visuals and all. And this movie is coming on July 3rd. Please do watch this movie on theaters. And we have put our blood, sweat and everything to make this visual wonder And Nabha Natesh, thank you so much for helping me in the shoot and the Kannada language. And she is working really very hard for the promotions, and she is very sweet co-star. And the shoot also she used to support me like anything. And Garuda Raman sir, he used to take 8 hours for the makeup for the character you're seeing. It's very hard because I can't see him in the makeup, and I used to get tears because carrying that makeup for 8 hours and shooting in the nights, it's not easy. And he can't eat also, I think. So hats off sir, hats off to you, because everybody are talking about me that I had 4 hours of makeup, but after seeing him I'm nothing. Yeah. Yeah, thank you so much. And I would like to thank my director Abhishek Nama, who created this visual wonder with a beautiful soul, and my producers Nishita and Kishore Garu for the passionate production, because the first movie they are doing this much big span with the newcomer. So I would like to thank them. And my DOP Soundararajan sir, you can see the frames and visuals. Thank you so much sir. And my music directors Junaid and Abhi, and editor Pranav, and art director, mainly art director, because every set is whatever you're seeing is sets, so it was very detailedly done by art director. So thank you so much sir. And Ananta Padmanabha Swami, so Ananta Padmanabha Swami set was made in 3 months, that you are seeing in Namore song. And the idol is going to every city in AP and Telangana. So we are getting huge, tremendous response for that. And I hope that Bangalore people will encourage me and give a small space in their hearts. Thank you so much. Thank you. And please do support me. Thank you. Nagabandham is releasing on July 3rd. Please do watch it in theaters. Thank you so much. The story I wanted to do. First thing, when I heard the story, I wanted to do body, because the character needs the body, because he is very aggressive and so sentimental also. You'll see him in the movie, and physically and mentally, because the dialogues, whatever he's saying is with power and emotion and pain, everything. You can see in the trailer also, he's saying I'll say in Telugu, Himalayalu Dati, something, the power. So the dialogue, when you see in the theaters, you'll get goosebumps, and every Indian feel the dialogue, because ye hamara, this is our movie, this is Indian movie. So movie don't have any barriers. So south, north, east, west, anywhere, the God is same and the movie is same, emotion is same. So yeah, and I did workshops for this movie, and body and physical transformation, mental transformation. I used to do survey about this Lord Shiva, the Nagasabha character, what I'm playing. So I became very spiritual, because slowly I started knowing about the God, and I used to do Abhishekam daily, and I was in Shiva Mala for 21 days.
and I did lot of things for this character, because before playing the character, if I do as much as I can, so that I feel like the energy and aura. So while playing the character also, I felt the energy and aura. So thank you so much, and I feel like some support, then some spark is there in our movie, and some energy is protecting us and supporting us. So that's why the every content what we released is super duper hit, and yeah, that you have to see in the movie. I can't say. Abhishek Nama is busy in yeah. They're all busy because movie is releasing just in another 9 days. So in ಈ ಥರ ದೊಡ್ಡ ಸ್ಕೇಲ್ ಆಗಿರೋದ್ರಿಂದ ಎಲ್ಲರೂ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ವಿ ಆರ್ ರೆಪ್ರೆಸೆಂಟಿಂಗ್ ಆಲ್ ಆರ್ ಟೀಮ್ ಅಂಡ್ ವಿ ಆರ್ ಮಿಸ್ಸಿಂಗ್ ದಮ್ ಆ್ಯಕ್ಚುಲಿ. Chapter 1. Who is your favorite actor in Karnataka and whom do you admire the most? Yash is my favorite actor because I had seen KGF 1, 2, so I became a fan of him. ಆ ಫೇಸ್ ಆಲ್ಮೋಸ್ಟ್ 3 years ಮುಂಚೆ ಆಗಿತ್ತು. ಇಟ್ ವಾಸ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು, ಬಟ್ ಐ ವರ್ಕ್ ಬಿಯಾಂಡ್ ದ್ಯಾಟ್. ನೌ ಐ ಆಮ್ ವೆರಿ ಸ್ಟ್ರಾಂಗ್. ಅದಾದ್ಮೇಲೆ ನಾಗಬಂಧಮ್ ಆ್ಯಂಡ್ ಐ ಆಲ್ಸೋ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ, ಸ್ವಯಂಭೂ ಅಂತ. ಆಲ್ಮೋಸ್ಟ್ 2.5 years ಇಂದ ಶೂಟಿಂಗ್ ಮಾಡ್ತಾ ಇದ್ದೀನಿ 2 ಸಿನಿಮಾಗೂ. ಸೊ ನಾಗಬಂಧಮ್ ಬರೋಷ್ಟೊತ್ತಿಗೆ ಐ ವಾಸ್ pretty much over everything. So that phase was difficult, but yet a lot of revelation, and I've evolved as a person anta helbodu. Now I'm very 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 much eager to be in the theaters in front of my audience. Thank you so much. I wouldn't say come back because I was here, but yeah, market wise, thank you so much. ಎಲ್ಲ ಬ್ಲೆಂಡ್ ಆಫ್ ಎವ್ರಿಥಿಂಗ್ ಸರ್, ಬ್ಲೆಂಡ್ ಆಫ್ ಎವ್ರಿಥಿಂಗ್. ಅದೇ ನಿಮಗೆ ಪ್ರತಿ 10 ನಿಮಿಷಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಇಮೋಷನ್ ನಿಮಗೆ ಒಂದು ಕೊಡ್ತಾ ಹೋಗ್ತಾರೆ. ಬೀಟ್ ದ ವರ್ಲ್ಡ್, ಬೀಟ್ ದ ಪ್ರೋಗ್ರೆಷನ್ ಆಫ್ ದ ಸ್ಟೋರಿ ಒಂದು ಕಡೆ ನಿಮಗೆ ಕೂರಲ್ಲ. ಸೊ ಬ್ಲೆಂಡ್ ಆಫ್ ಎವ್ರಿಥಿಂಗ್, ಇಟ್ ಹ್ಯಾಸ್ ಎವ್ರಿಥಿಂಗ್. ಯು ವಾಂಟ್ ಟು ಸೇ ಸಮಥಿಂಗ್? It's a blend of action, adventure, mystery, mythology, everything. And a beautiful soul. And I would like to thank Avian Productions for distributing this movie in Kannada. Yes. Garudaram sir. To Nishita ma'am. ಏನ್ರಿ ಭಯಾನಕವಾಗಿ ಕಾಣ್ತೀರಾ ನೀವು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಲ್ವಾ ಸರ್ ನನ್ನ ತಗೊಂತಾರೆ. ಹೇಳಿ ಸರ್. ಫಸ್ಟು ನನಗೆ ಅಪ್ರೋಚ್ ಮಾಡಿದ್ದು ನಿಶಿತಾ ಮ್ಯಾಮ್. ಅವ್ರು ಹೇಳಿದಾಗ ಐ ಕುಡೆಂಟ್ ಸೇ, ಅಷ್ಟು ಚೆನ್ನಾಗಿ ಹೇಳಿದ್ರು ಕ್ಯಾರೆಕ್ಟರ್ ಬಗ್ಗೆ. ಸೊ ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಹೋದಾಗ ಲುಕ್ ಟೆಸ್ಟ್ ಮಾಡಿಸಿದ್ರು ಅಭಿಷೇಕ್ ನಮಗಾರು ಡೈರೆಕ್ಟ್ರು. ಸೊ ಆ ಲುಕ್ ಟೆಸ್ಟ್ ನೋಡಿ ನನಗೆ ಅನಿಸ್ತು ಇದೇನು ಗುರು ಹಿಂಗಿದೆ ಇದು ಅಂತ. ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಐ ಎಂಜಾಯ್ ಪಾರ್ಟ್ ಆ್ಯಂಡ್ ಪಾರ್ಟ್. ಅದು ಆರ್ಟಿಸ್ಟ್ ಅಂದಮೇಲೆ ಕಷ್ಟಗಳು ಇದ್ದೇ ಇರುತ್ತೆ, ಬಟ್ ಎಲ್ಲ ಮೂವಿಗಿಂತ ಇದೊಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ದೀನಿ ಅಂತ ನನಗನ್ನಿಸ್ತು. ಎಲ್ಲ ಇಲ್ಲಿವರೆಗೂ ಮಾಡಿರೋ ಮೂವಿಗಳು ಎಲ್ಲದಕ್ಕಿಂತ ಈ ಮೂವಿಲಿ ಎಫರ್ಟ್ ತುಂಬ ಜಾಸ್ತಿನೇ ಹಾಕಿದ್ದೀನಿ. ನಾನು ಒಂದು ಎಷ್ಟು ದಿನ ಅಂದರೆ ಒಂದು 15 to 16 days ಮಾಡಿರ್ಬೋದು. Okay. Virat sir, finally please tell us more about the other actors as well. And Aishwarya Menon, Daksha Nagarkar are playing in this movie, and working with Anasuya, Jagapati Babu, Sai Manjrekar garu, and a lot of actors, Mahesh Makkar and Kiara, John Cook and John Vijay, Murli Sharma, Jagapati Babu, I told, and yeah, so many artists, and Rishabh played fantastic character in this movie. Yes. Thank you so much once again.